ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ವಿಷಯ ಏನಪ್ಪಾ ಅಂದ್ರೆ, ಬಿಸ್ಮಾ ಫರೀದ್ ಅನ್ನೋರು ಇತ್ತೀಚೆಗೆ ಒಂದು ಲಿಂಕ್ಡ್ ಇನ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ರು. ಅವರು ಆ ಪೋಸ್ಟ್ ಭಾರಿ ವೈರಲ್ ಆಗಿತ್ತು. ಆಕೆ ದೆಹಲಿಯ ಹಂಸರಾಜ್ ಕಾಲೇಜ್ನಲ್ಲಿ ಇಂಗ್ಲಿಷ್ ನಲ್ಲಿ ಟಾಪರ್ ಆಗಿರ್ತಕ್ಕಂಥ ವಿದ್ಯಾರ್ಥಿನಿ. ಆಕೆ 50ಕ್ಕೂ ಹೆಚ್ಚು ಸರ್ಟಿಫಿಕೇಟ್ಗಳು, 10 ಮೆಡಲ್ಗಳು ಮತ್ತು ವಿವಿಧ ಟ್ರೋಫಿಗಳನ್ನ ಗೆದ್ರೆ ಕಾಲೇಜ್ ಟಾಪರ್ ಆಗಿರ್ತಾಳೆ. ಆದ್ರೂ ಕೂಡ ಕಾಲೇಜ್ನಲ್ಲಿ ಇರ್ತಕ್ಕಂಥ ಇಂಟರ್ನ್ಶಿಪ್ ನಲ್ಲಿ ಆಕೆಯನ್ನ ಕಂಪನಿಗಳು ರಿಜೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಲ್ಯಾಕ್ ಆಫ್ ಸ್ಕಿಲ್ ಇರ್ಲಾರ್ದಕ್ಕೆ ಆಕೆಯನ್ನ ರಿಜೆಕ್ಟ್ ಮಾಡ್ತಾರೆ. ರಿಜೆಕ್ಟ್ ಆದಂತಹ ಆಕೆ ಲಿಂಕ್ಡ್ ಇನ್ ಖಾತೆಯಲ್ಲಿ ಒಂದು ಪೋಸ್ಟ್ ಮಾಡ್ತಾಳೆ. ಆ ಪೋಸ್ಟ್ ಭಾರಿ ವೈರಲ್ ಆಗಿತ್ತು. ಕಂಪ್ನೀಸ್ ಡೋಂಟ್ ವಾಂಟ್ ಟಾಪರ್ಸ್, ದೇ ವಾಂಟ್ ಸ್ಕಿಲ್ಡ್ ಇಂಡಿವಿಜುವಲ್ಸ್ ಅಂತೇಳಿ ಭಾರಿ ಅಂದ್ರೆ ಭಾರಿ ವೈರಲ್ ಆಗಿತ್ತು. ಇಲ್ಲಿ ನಾನು ಹೇಳಕ್ ಹೊರಟಿರೋ ವಿಷಯ ಏನಪ್ಪಾ ಅಂದ್ರೆ, ನಮ್ಮ ಭಾರತೀಯ ಶಿಕ್ಷಣ ವ್ಯವಸ್ಥೆನೆ ಹಂಗೈತೆ ಅಂತ ಅನ್ಸುತ್ತೆ. ಆ ಒಂದು ಮನಸ್ಥಿತಿ ನಮ್ಮ ಭಾರತೀಯ ತಂದೆ ತಾಯಿಗಳಲ್ಲೇ ಐತಿ. ನಾವು ನಮ್ಮ ಮಕ್ಕಳಿಗೆ ಏನ್ ಕಲಿಸ್ತೀವಪ್ಪ ಅಂದ್ರೆ, ಚಂದಾಗ ಓದಿ ಮಾರ್ಕ್ಸ್ ತಗೋ, ಗೌರ್ಮೆಂಟ್ ನೌಕರಿ ಸಿಗುತ್ತಾ, ಗೌರ್ಮೆಂಟ್ ನೌಕರಿ ಸಿಕ್ಕರೆ ಒಳ್ಳೆ ಜೀವನ ಸಿಗುತ್ತಾ ಅಂತೇಳಿ ಕಳಿಸ್ಬಿಡ್ತೀವಿ. ಆದ್ರೆ ಅವ್ರಿಗೆ ಸ್ಕಿಲ್ ಅನ್ನ ಗುರುತಿಸಿಲ್ಲ ನಾವು. ಅವರ ಸ್ಕಿಲ್ ಏನು, ಅವ್ರ ಇಂಟ್ರೆಸ್ಟ್ ಏನು, ಅವ್ರಿಗೆ ಯಾವ ಸ್ಕಿಲ್ ಬೇಕಾಗುತ್ತೆ ಅನ್ನೋದನ್ನ ನಾವು ಅವ್ರಿಗೆ ತಿಳಿಸೋಲ್ಲ. ಅವರನ್ನ ಕೇವಲ ಮಾರ್ಕ್ಸ್ ತೆಗೆಯುವಂತಹ ಮಷಿನ್ಗಳಾಗಿ ರೂಪ ಮಾಡಕತ್ತಿಬಿಟ್ಟಿವಿ ನಾವು, ಅಲ್ವಾ? ಸೊ ಸ್ನೇಹಿತರೆ, ಇದನ್ನ ಹೇಳ್ಬೇಕನ್ನಿಸ್ತು, ಅದಕ್ಕೆ ಹೇಳಿದೆ ನಾನು.